ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ ಹಾಗೂ ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಾರದ ಅವಧಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ. ಯಾವ ಪುರುಷಾರ್ಥಕ್ಕಾಗಿ ಹರ್ ಘರ್ ತಿರಂಗ ಉತ್ಸವ, ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಡಿಎಸ್ಎಸ್ ಮುಖಂಡ ಅರ್ಜುನ ಭದ್ರೆ ವಾಗ್ದಾಳಿ. ರಾಜೀವ್ ಗಾಂಧಿ ಕಾಲೇಜ್ ಆಫ್ ಫಾರ್ಮಸಿ ವತಿಯಿಂದ 500 ತ್ರಿವರ್ಣ ಧ್ವಜ ವಿತರಣೆ. ರಾಮ ಮಂದಿರ, ಬಾಲಾಜಿನಗರ ಸೇರಿದಂತೆ ವಿವಿಧೆಡೆ ವಿದ್ಯಾರ್ಥಿಗಳಿಂದ ದೇಶಭಕ್ತಿಯ ಜಾಗೃತಿಗಾಗಿ ಪಾದಯಾತ್ರೆ. ಈಗ ವಾರ್ತೆಗಳ ವಿವರ. ಭಾರತ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಪ್ರಯುಕ್ತ ಕಲಬುರಗಿಯ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಒಂದು ವಾರದ ಅವಧಿಯ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಗುರುವಾರ ಸಂಜೆ ಚಾಲನೆ ನೀಡಲಾಯಿತು. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಪಿಐಬಿ ಸಂಸ್ಥೆಯ ಸಹಕಾರದೊಂದಿಗೆ ಏರ್ಪಡಿಸಿದ್ದ ಕಾರ್ಯಕ್ರಮಕ್ಕೆ ಡೆಪ್ಯೂಟಿ ಪೊಲೀಸ್ ಕಮಿಷನರ್ ಅಡೂರು ಶ್ರೀನಿವಾಸಲು ಚಾಲನೆ ನೀಡಿದರು. ಇದೇ ವೇಳೆ ಕೆಕೆಆರ್ಟಿಸಿಯ ಆಯುಕ್ತರಾದ ರಾಚಪ್ಪ ಅವರು ಮುಖ್ಯ ಅತಿಥಿಗಳಿಗೆ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿರುವ ಸ್ವಾತಂತ್ರ್ಯ ಹೋರಾಟಗಾರರ ಭಾವಚಿತ್ರಗಳ ಪ್ರದರ್ಶನದ ಕುರಿತು ಪರಿಚಯ ಮಾಡಿಕೊಟ್ಟರು.
ಇನ್ನು ಸಮಾರಂಭದ ಉದ್ಘಾಟನೆ ನೆರವೇರಿಸಿದ ಡಿಸಿಪಿ ಅಡೂರು ಶ್ರೀನಿವಾಸಲು ಅವರು ಮಾತನಾಡಿ, ಜನರಲ್ಲಿ ದೇಶಭಕ್ತಿಯ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಇಂಥದ್ದೊಂದು ಮಹತ್ವದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ವತಿಯಿಂದ ಆಜಾದಿ ಕಾ ಅಮೃತ್ ಮಹೋತ್ಸವ ಈವೆಂಟ್ ಹಮ್ಮಿಕೊಂಡಿದ್ದಾರೆ. ಈಗಾಗಲೇ ತಿಳಿಸಿರೋದೇನೆಂದರೆ ದೇಶದಲ್ಲಿ 75 ಪ್ಲೇಸಸ್ನು ಈ ಮಹೋತ್ಸವ ಕಾರ್ಯಕ್ರಮಕ್ಕೆ ಸೆಲೆಕ್ಟ್ ಮಾಡಲಾಗಿದೆ. ಅದರಲ್ಲಿ ಕಲಬುರಗಿ ನಗರದ ಕೇಂದ್ರ ಸೆಂಟ್ರಲ್ ಬಸ್ ನಿಲ್ದಾಣದ ಒಂದು ಜಾಗ ಆಗಿದೆ. ಸೊ ಅದರಿಂದ ಈ ದಿನ ಸಂಜೆ 6:15 ಈ ಕೇಂದ್ರ ಬಸ್ ನಿಲ್ದಾಣದ ಎಲ್ಲ ದೀಪಾಲಂಕರಣ ಮಾಡಲಾಗಿದೆ ಮತ್ತು ದೇಶ ಸ್ವತಂತ್ರತಾ ಹೋರಾಟಗಾರರು ಮತ್ತು ಸ್ಥಳೀಯ ಹೋರಾಟಗಾರರು ಅವರ ಭಾವಚಿತ್ರಗಳನ್ನು ಡಿಸ್ಪ್ಲೇ ಮಾಡಲಾಗಿದೆ. ಅದಕ್ಕೂ ದೀಪಾಲಂಕರಣ ಮಾಡಲಾಗಿದೆ. ಸೊ ಈ ಈವೆಂಟ್ ವತಿಯಿಂದ ಎಲ್ಲರಿಗೂ ಒಂದು ನೇಷನ್ ಬಗ್ಗೆ ಮತ್ತು ಪ್ಯಾಟ್ರಿಯಾಟಿಸಮ್ ಬಗ್ಗೆ ಒಂದು ಜಾಗೃತಿ ಮಾಡಿಸ್ತಾ ಇದ್ದೀವಿ. ಮತ್ತು ಅದೇ ಥರ ನಾನು ಈ ಈವೆಂಟ್ಗೆ ಇನ್ವೈಟ್ ಮಾಡಿದ್ದಕ್ಕೆ ಎಲ್ಲ KKRTC ಮ್ಯಾನೇಜ್ಮೆಂಟ್ ಅವರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು. KKRTC ವ್ಯವಸ್ಥಾಪಕ ನಿರ್ದೇಶಕರಾದ ಎಂ ರಾಜಪ್ಪ ಮಾತನಾಡಿ, ಸ್ವಾತಂತ್ರ್ಯದ ಅಮೃತ ಮಹೋತ್ಸವದ ಅಂಗವಾಗಿ ಸ್ಥಳೀಯ ಮತ್ತು ರಾಷ್ಟ್ರೀಯ ನಾಯಕರ ಭಾವಚಿತ್ರಗಳ ಪ್ರದರ್ಶನ, ಡಿಜಿಟಲ್ ಲೈಟ್ ಶೋ, ದಿನನಿತ್ಯ ದೇಶಭಕ್ತಿಗಳ ಗಾಯನ ಹೀಗೆ ವಿಭಿನ್ನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮಾಹಿತಿ ಹಂಚಿಕೊಂಡರು. ಹಾಗಾಗಿ ನಾವು ಇವತ್ತಿನ ದಿವಸ ಅಧಿಕೃತವಾಗಿ ಅಮೃತ ಮಹೋತ್ಸವದ ಚಾಲನೆ ಮಾನ್ಯ ಕಮಿಷನರ್ ನೇತೃತ್ವದಲ್ಲಿ ನಾವು ಚಾಲನೆ ಕೊಟ್ಟಿದ್ದೀವಿ. ಹಾಗಾಗಿ ಎಲ್ಲ ಇಲ್ಲಿನ ಒಂದು ಸ್ಥಳೀಯ ಸ್ವತಂತ್ರ ಹೋರಾಟಗಾರರು ಮತ್ತು ರಾಷ್ಟ್ರೀಯ ಸ್ವತಂತ್ರ ಹೋರಾಟಗಾರರು ಚಿತ್ರಗಳನ್ನು ಪ್ರದರ್ಶನ ಮಾಡಿಕೊಂಡಿದ್ದೀವಿ. ಅದೇ ರೀತಿಯಲ್ಲಿ ದಿನನಿತ್ಯ ನಮ್ಮ ಕಾರ್ಯಕ್ರಮಗಳು ಕೂಡ ನಮ್ಮ ಆಫೀಸ್ ಕಡೆಯಿಂದ ನಮ್ಮ ಸಿಬ್ಬಂದಿ ವರ್ಗದವರಿಂದ ದಿನನಿತ್ಯ ಕಾರ್ಯಕ್ರಮಗಳು ಸ್ವತಂತ್ರ ಗೀತೆಗಳಾಗಲಿ ಎಲ್ಲ ರೀತಿಯಿಂದಲೂ ಮತ್ತು ಎಲ್ಲ ಡೆಕೋರೇಷನು ಡಿಜಿಟಲ್ ಡಿಸ್ಪ್ಲೇ ಮಾಡಿದ್ದೀವಿ. ರಾಷ್ಟ್ರೀಯ ಗೀತೆಗಳನ್ನು ಇವೆಲ್ಲವೂ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ದೇಶಭಕ್ತಿಯನ್ನು ಜನರಲ್ಲಿ ಜಾಗೃತಿಗೊಳಿಸುವುದು, ಹುಟ್ಟಿಸುವುದಾಗಿರುತ್ತದೆ ಉದ್ದೇಶ ಪ್ರಮುಖವಾಗಿರುತ್ತದೆ. ಕಲಬುರಗಿ ಪೊಲೀಸ್ ಕಮಿಷನರ್ ಎನ್ ರವಿಕುಮಾರ್ ಅವರು ಮಾತನಾಡಿ, ಪ್ರತಿ ಮನೆಯ ಮೇಲೆ ನಮ್ಮ ತ್ರಿವರ್ಣ ಧ್ವಜ ಹಾರಿಸುವ ಮೂಲಕ ಭಾರತೀಯರಾದ ನಾವೆಲ್ಲ ಒಂದು ಎಂಬುದನ್ನು ತೋರಿಸಬೇಕೆಂದು ಕಿವಿಮಾತು ಹೇಳಿದರು. ಕಲಬುರಗಿ ನಗರದ ಎಲ್ಲ ಜನತೆಗೆ ಸ್ವಾತಂತ್ರ್ಯೋತ್ಸವದ ಒಂದು ಶುಭಾಶಯಗಳು. ಈ ಒಂದು ಅಮೃತೋತ್ಸವ ಆಚರಣೆ ಏನು ಇಡೀ ದೇಶಾದ್ಯಂತ ನಾವು ನಡೆಸ್ತಾ ಇದ್ದೀವಿ. ಈ ಒಂದು ಅಮೃತ ಮಹೋತ್ಸವ ಆಚರಣೆ ಬಹಳ ಹುಮ್ಮಸ್ಸಿನಿಂದ ಎಲ್ಲರೂ ದೇಶಭಕ್ತಿಯನ್ನು ಹೊರಸೂಸುವ ನಿಟ್ಟಿನಲ್ಲಿ ನಾವು ಆಚರಣೆಯನ್ನು ಮಾಡೋಣ. ಎಲ್ಲರೂ ತಮ್ಮ ತಮ್ಮ ಮನೆಗಳಲ್ಲಿ ನಮ್ಮ ರಾಷ್ಟ್ರಧ್ವಜವನ್ನು ಹಾರಿಸಿ ಈ ದೇಶಕ್ಕೆ ನಾವು ಒಂದು ಕೊಡುಗೆಯನ್ನು ನೀಡೋಣ. ನಾವೆಲ್ಲರೂ ಒಟ್ಟಾಗಿದ್ದೇವೆ, ನಮ್ಮಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಇಲ್ಲ ಅನ್ನೋದನ್ನು ಸಾರಿ ಹೇಳೋಣ. ಮತ್ತು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹ ಒಂದು ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗಿಯಾಗೋಣ ಅಂತ ನಮ್ಮ ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ನಮ್ಮ ಕಲಬುರಗಿಯ ಜನತೆಗೆ ಇವತ್ತಿನ ದಿವಸ ಕಲಬುರಗಿಯ ಒಂದು ಬಸ್ ನಿಲ್ದಾಣದಲ್ಲಿ KSRTC ವತಿಯಿಂದ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಒಂದು ಅಂಗವಾಗಿ ಸ್ವಾತಂತ್ರ್ಯ ವೀರರ ಹೋರಾಟಗಾರರ ಒಂದು ಪುತ್ಥಳಿ ಪ್ರದರ್ಶನವನ್ನು ಇಟ್ಟಿದ್ದು, ಇಲ್ಲಿ ಟ್ಯಾಬ್ಲೋ ಸಹ ಮಾಡಿದ್ದಾರೆ. ಬಹಳ ಉತ್ತಮವಾದಂಥ ರೀತಿಯಲ್ಲಿ ಉತ್ಸಾಹದಿಂದ ಸ್ವಾತಂತ್ರ್ಯೋತ್ಸವವನ್ನು ಮಾಡಿದ್ದಾರೆ. ನಮ್ಮ MD ಅವರು ಮತ್ತು ಎಲ್ಲ ಡಿವಿಷನಲ್ ಕಂಟ್ರೋಲರ್ಸು ಇವತ್ತಿನ ದಿವಸ ಇಲ್ಲಿದ್ದಾರೆ. ಒಂದು ಒಳ್ಳೆಯ ಹರ್ಷದಾಯಕವಾದಂಥ ವಾತಾವರಣ ಈ ಒಂದು ಬಸ್ ಸ್ಟ್ಯಾಂಡಲ್ಲಿ. KKRTC ಸಂಸ್ಥೆಯ ಮುಖ್ಯ ಸಂಚಾರ ವ್ಯವಸ್ಥಾಪಕ ಸಂತೋಷ್ ಕುಮಾರ್, ಮುಖ್ಯ ಜಾಗೃತ ಅಧಿಕಾರಿ ಆನಂದ್ ಬಂದರಕಳ್ಳಿ, ಮುಖ್ಯ ಸಿಬ್ಬಂದಿ ವ್ಯವಸ್ಥಾಪಕ K ಅಶ್ರಫ್, ಉಪ ಮುಖ್ಯ ಸಂಚಾರಿ ವ್ಯವಸ್ಥಾಪಕ M ಫಯಾಜ್, ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಸಿದ್ದಪ್ಪ ಗಂಗಾಧರ, ಸುನೀಲ್ ಚಂದರ್ಗಿ ಸೇರಿದಂತೆ ಇನ್ನಿತರ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ಈ ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡ 8 ವರ್ಷಗಳಲ್ಲಿ ತುರ್ತು ಪರಿಸ್ಥಿತಿಗೆ ಸಮಾನವಾದ ಪರಿಸ್ಥಿತಿ ಏರ್ಪಟ್ಟಿದ್ದು, ವಸ್ತುಸ್ಥಿತಿ ಹೀಗಿರುವಾಗ ದೇಶದಲ್ಲಿ ಯಾವ ಪುರುಷಾರ್ಥಕ್ಕಾಗಿ ಹರ್ ಘರ್ ತಿರಂಗ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕ ಅರ್ಜುನ್ ಭರ್ದ್ರೆ ಅವರು ಪ್ರಶ್ನಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಭದ್ರೆ, ಪ್ರಜಾಪ್ರಭುತ್ವ ಮತ್ತು ಸಂವಿಧಾನದ ಆಶಯಗಳಿಗೆ ವಿರುದ್ಧವಾಗಿ ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಎಲ್ಲ ರೀತಿಯ ಅಕ್ರಮಗಳನ್ನು ಮಾಡುತ್ತಿರುವ ಬಿಜೆಪಿಗೆ ದೇಶಭಕ್ತಿ ಮತ್ತು ಪ್ರಾಮಾಣಿಕತೆ ಕುರಿತು ಮಾತನಾಡುವ ನೈತಿಕತೆಯೇ ಇಲ್ಲ ಎಂದು ಟೀಕಿಸಿದರು. 2022 ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಗತಿಸಿದ ಸಂದರ್ಭದಲ್ಲಿ ಇವತ್ತು ಇಡೀ ದೇಶ ಸ್ವಾತಂತ್ರ್ಯ
ಸುವರ್ಣೋತ್ಸವ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟದ ಮಹಾನ್ ಯೋಧರಿಗೆ ಸ್ಮರಣೆ ಮಾಡುತ್ತಾ ಮತ್ತು ನಮಗೆ ತ್ಯಾಗ ಬಲಿದಾನಗಳನ್ನು ಮಾಡಿ ಇವತ್ತು ತಮ್ಮ ಬದುಕನ್ನೇ ತಮ್ಮ ಜೀವನವನ್ನೇ ಪಣತೊಟ್ಟು ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟು ಮುಂದಿನ ದಿನಗಳಲ್ಲಿ ದೇಶ ಪ್ರಬುದ್ಧವಾಗಿರಬೇಕಂತ ಕನಸನ್ನು ಕಂಡಿರ್ತಕ್ಕಂಥ ಸ್ವಾತಂತ್ರ್ಯ ಯೋಧರಿಗೆ ಈ ಸಂದರ್ಭದಲ್ಲಿ ನಾವು ಸ್ಮರಣೆ ಮಾಡಬೇಕಾಗ್ತದೆ. ಇವತ್ತು ಸ್ವಾತಂತ್ರ್ಯ ಹೋರಾಟ ನಾವು 3 ದಿಕ್ಕುಗಳಲ್ಲಿ ನಾವು ಕಾಣ್ತೇವೆ. ಒಂದು ಮಹಾತ್ಮ ಗಾಂಧಿಯವರ ರಾಜಕೀಯ ಹೋರಾಟ, ರಾಜಕೀಯ ಸ್ವಾತಂತ್ರ್ಯ, ತದನಂತರ ಚಂದ್ರಶೇಖರ್ ಆಜಾದ್, ಭಗತ್ ಸಿಂಗ್, ಸುಖದೇವ್, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲರ ರಾಜಕೀಯ ಮತ್ತು ಆರ್ಥಿಕ ಸ್ವಾತಂತ್ರ್ಯದ ಹೋರಾಟ. ವಿಭಿನ್ನವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ರಾಜಕೀಯ, ಆರ್ಥಿಕ ಮತ್ತು ಸಾಮಾಜಿಕ ಸ್ವಾತಂತ್ರ್ಯಕ್ಕಾಗಿ ಮಾಡಿರ್ತಕ್ಕಂಥ ಹೋರಾಟಗಳು ಇವೆಲ್ಲವೂ ಇವತ್ತು ನಾವು ಮೆಲುಕು ಹಾಕಬೇಕಾಗಿದೆ. ಮತ್ತು ಸ್ವಾತಂತ್ರ್ಯ ಹೋರಾಟದ ಏನು ಘಟನೆಗಳು ಕಾಲಘಟ್ಟ ಇತ್ತು ಅದನ್ನು ಕೂಡ ನಾವು ಇವತ್ತು ಮೆಲುಕು ಹಾಕಬೇಕಾಗಿದೆ. ಇವತ್ತು 2014 ನಂತರ ಇವತ್ತು ದೇಶದಲ್ಲಿ ಸ್ವಾತಂತ್ರ್ಯ ಹರಣ ಆಗ್ತಕ್ಕಂಥದ್ದು ಪ್ರತಿಯೊಂದು ಹಂತದಲ್ಲಿ ಇವತ್ತು ನಮ್ಮ ದೇಶದ ಪ್ರಧಾನಿಯಾಗಿರ್ತಕ್ಕಂಥ ಮಾನ್ಯ ಮೋದಿಯವರು ದೇಶದ ಸಮಸ್ಯೆಗಳು ಅಂದರೆ ತಮ್ಮ 8 ವರ್ಷದ ಅವಧಿಗಳಲ್ಲಿ ಬಹುಶಃ ಅವರು 2ನೇ ಸಲ ಪ್ರಧಾನಮಂತ್ರಿ ಆಗ್ತಕ್ಕಂಥ ಸಂದರ್ಭದಲ್ಲಿ 2019ರಲ್ಲಿ ತಮ್ಮ ಒಂದು ಪ್ರಚಾರ ಭಾಷಣದಲ್ಲಿ ಮಾತಾಡ್ತಾರೆ, ನಾನು ಈ ದೇಶ ಒಂದು ಸುಭದ್ರವಾಗಿರ್ತಕ್ಕಂಥ ಕನಸನ್ನು ಕಾಣ್ತಾ ಇದ್ದೇನೆ. ಮುಂದೆ 2022ರ ಏನು ದೇಶ ಸ್ವಾತಂತ್ರ್ಯದ ಸುವರ್ಣೋತ್ಸವ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ಮನೆ ಆಗಬೇಕು, ಅದು ಛತ್ತ ಒಳಗೊಂಡಿರ್ತಕ್ಕಂಥ ಮನೆ ಆಗಬೇಕು, ಮನೆಗೆ ನಲ್ಲಿ ಬೇಕು, ನೀರು ಬೇಕು, ಅದಕ್ಕೆ ಬೆಳಕೊಡ್ತಕ್ಕಂಥ ದಲಿತ ಮುಖಂಡರಾದ ಮಲ್ಲಿಕಾರ್ಜುನ ಕ್ರಾಂತಿ, ಮಹಾಂತೇಶ್ ಬಡ್ದಾಳ್, ಶಿವಕುಮಾರ್ ಕೊರಳ್ಳಿ, ಮಲ್ಲಿಕಾರ್ಜುನ ಖನ್ನಾ, ಸೂರ್ಯಕಾಂತ್ ಆಜಾದ್ಪುರ್, ಅಜೀಜ್ ಸಾಬ್ ಐಕೂರ್, ಕಪಿಲ್ ಸಿಂಗೆ ಸೇರಿದಂತೆ ಇತರರು ಈ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. 75ನೇ ಸ್ವಾತಂತ್ರ್ಯೋತ್ಸವದ ಪ್ರಯುಕ್ತ ಕಲಬುರಗಿಯ ರಾಜೀವ್ ಗಾಂಧಿ ಕಾಲೇಜ್ ಆಫ್ ಫಾರ್ಮಸಿ ವತಿಯಿಂದ ತ್ರಿವರ್ಣ ಧ್ವಜದ ಕುರಿತು ಜಾಗೃತಿ ಮೂಡಿಸುವ ಮೂಲಕ ಸುಮಾರು 500 ಧ್ವಜಗಳನ್ನು ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಾರತ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಆಚರಣೆಯ ಪ್ರಯುಕ್ತ ಕಲಬುರಗಿಯ ರಾಜೀವ್ ಗಾಂಧಿ ಆಫ್ ಫಾರ್ಮಸಿಯ ವತಿಯಿಂದ ಮನೆ ಮನೆಗೆ ಉಚಿತವಾಗಿ ತಿರಂಗ ಧ್ವಜ ವಿತರಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾಲೇಜಿನ ಮುಂಭಾಗದಿಂದ ಆರಂಭಗೊಂಡ ಧ್ವಜ ವಿತರಣೆ ಕಾರ್ಯಕ್ರಮದ ಜೊತೆಗೆ ಕಾಲೇಜಿನ ವಿದ್ಯಾರ್ಥಿಗಳು ಭಾರತ್ ಮಾತಾ ಕಿ ಜೈ ಘೋಷಣೆಗಳನ್ನು ಕೂಗುವ ಮೂಲಕ ಜನರಲ್ಲಿ ದೇಶಭಕ್ತಿಯ ಜಾಗೃತಿ ಮೂಡಿಸಿದರು.
ಈ ಮಧ್ಯೆ ರಾಜೀವ್ ಗಾಂಧಿ ಕಾಲೇಜ್ ಆಫ್ ಫಾರ್ಮಸಿಯಿಂದ ಆರಂಭಗೊಂಡ ತ್ರಿವರ್ಣ ಧ್ವಜಗಳನ್ನು ಹೊತ್ತ ವಿದ್ಯಾರ್ಥಿಗಳ ಪಾದಯಾತ್ರೆಯುದ್ದಕ್ಕೂ ವಿದ್ಯಾರ್ಥಿಗಳು ಜೈ ಜವಾನ್ ಜೈ ಕಿಸಾನ್, ವಂದೇ ಮಾತರಂ, ಭಾರತ್ ಮಾತಾ ಕಿ ಜೈ ಘೋಷಣೆಗಳನ್ನು ಕೂಗುವ ಮೂಲಕ ತಮ್ಮ ದೇಶಭಕ್ತಿಯ ಪ್ರದರ್ಶನ ನೀಡಿದರು. ಕಲಬುರಗಿಯ ರಾಮಮಂದಿರ, ಬಾಲಾಜಿನಗರ, ದೇವನಗರ ಸೇರಿದಂತೆ ವಿವಿಧ ಬಡಾವಣೆಗಳಲ್ಲಿ ವಿದ್ಯಾರ್ಥಿಗಳು ತ್ರಿವರ್ಣ ಧ್ವಜಗಳನ್ನು ಉಚಿತವಾಗಿ ಹಂಚಿದರು. मजहब नहीं सिखाता आपस में बैर रखना, मजहब नहीं सिखाता आपस में बैर रखना। हिंदी है हम, हिंदी है हम, हिंदी है हम, वतन है हिंदुस्तां हमारा, हमारा सारे जहां से अच्छा हिंदुस्तां हमारा। हम बुलबुलें हैं इसकी, ये गुलसितां हमारा, हमारा सारे जहां से अच्छा हिंदुस्तां हमारा, हमारा सारे जहां से अच्छा। ಈ ಸಂದರ್ಭದಲ್ಲಿ ರಾಜೀವ್ ಗಾಂಧಿ ಕಾಲೇಜ್ ಆಫ್ ಫಾರ್ಮಸಿ ಪ್ರಿನ್ಸಿಪಾಲರಾದ ಡಾಕ್ಟರ್ ಅಶೋಕ್ ಮಾಲ್ಪಾಣಿಯವರು ಮಾತನಾಡಿ, ದೇಶದ ಪ್ರತಿಯೊಬ್ಬರಲ್ಲೂ ದೇಶಭಕ್ತಿಯ ಕಿಚ್ಚು ಹೆಚ್ಚಿಸಬೇಕೆಂಬ ಸದಾಶಯದೊಂದಿಗೆ 500 ಮನೆಗಳಿಗೆ ತ್ರಿವರ್ಣ ಧ್ವಜ ಹಂಚುವ ಮೂಲಕ ಈ ಬಾರಿ ಸ್ವಾತಂತ್ರ್ಯೋತ್ಸವ ಆಚರಿಸಲಾಗುತ್ತಿದೆ ಎಂದರು. Today we have organized Har Ghar Tiranga on the occasion of Azadi Ka Amrit Mahotsav. That means our flag should reach to everyone, everybody's house, and it should host in everybody's house. It is the dream of our country. Let the citizen of our country
they should know the importance of patriotism. So thereby, they need to host flags on each and every house. By showing that, we need to show the solidarity of our country and what is the importance of this independence, especially this 75th year of independence. Our freedom fighters, they have struggled a lot to get freedom from the Britishers. Since it is the 75th year, we are celebrating in grand manner. We, on behalf of our college, we have took a rally from our college to Ram Mandir Circle. From there, we came back and we are entering to the localities of our college area, thereby distributing flags to each and everybody's house so that they have to host the flags in their house, thereby showing the mark of independence on the eve of the 75th Independence Day. ಇದೇ ವೇಳೆ ಬಾಲಾಜಿ ನಗರದ ಹಿರಿಯ ನಿವಾಸಿಯೊಬ್ಬರು ಹರ್ ಘರ್ ತಿರಂಗ ಹೆಸರಿನಲ್ಲಿ ಉಚಿತವಾಗಿ ಧ್ವಜ ವಿತರಣೆ ಮಾಡುತ್ತಿರುವ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು. ನಿವಾಸಿಗಳಿಂದ ಧನ್ಯವಾದಗಳು. ಇದು ಒಳ್ಳೆಯ ಕಾರ್ಯಕ್ರಮ. ದೇಶದ 75ನೇ ವರ್ಷದ ವಾರ್ಷಿಕೋತ್ಸವ ಅಮೃತ ಮಹೋತ್ಸವನ ಆಚರಿಸೋದು ಸಂತೋಷದ ಸಂಗತಿ. ವಿದ್ಯಾರ್ಥಿಗಳಾದ ಖಾದ್ರಿ ಹಸನ್ ಮತ್ತು ಐಶ್ವರ್ಯ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುತ್ತಾ ಈ ಬಾರಿ ಸ್ವಾತಂತ್ರ್ಯೋತ್ಸವ ಆಚರಣೆ ತಮಗೆ ಹೆಚ್ಚು ಖುಷಿ ತಂದಿದೆ ಎಂದು ತಿಳಿಸಿದರು. हर घर झंडा तिरंगा रैली में पार्टिसिपेट हो गए. हर घर झंडा बांट रहा हूँ. ಹರ್ ಘರ್ ತಿರಂಗ ಅಂತ ಮನೆ ಮನೆಗೆ ಹೋಗಿ ನಮ್ಮ ದೇಶದ ಬಾವುಟವನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ. 75ನೇ ವರ್ಷದ ಅಮೃತ್ ಮಹೋತ್ಸವ ನೆರವೇರಿಸ್ತಾ ಇದ್ದೀವಿ. ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ತಿರಂಗವನ್ನು ಬಾವುಟವನ್ನು ಹಾರಿಸಬೇಕಾಗಿ ವಿನಂತಿ. ಆರ್ಎಂಇ ಸಂಸ್ಥೆಯ ಅಧ್ಯಕ್ಷರಾದ ಕಿಶೋರ್ ಸಿಂಗ್ ಛತ್ರಪತಿ, ವಿಶ್ವನಾಥ್ ಜೀವಣಗಿ, ಪ್ರೊಫೆಸರ್ ಹರಿಪ್ರಸನ್ನ ಚಿತ್ತಾಪುರ್ಕರ್, ಶಾಲೆಯ ಮುಖ್ಯ ಗುರುಗಳಾದ ಶ್ರೀಮತಿ ಅನುಪಮಾ ಕಟ್ಟಿ, ಡಾಕ್ಟರ್ ನಜೀಮುದ್ದೀನ್, ಡಾಕ್ಟರ್ ಪ್ರಶಾಂತ್ ಬೋರ್ಗಾಂವ್ಕರ್, ಶಾಂತಿವೀರ ಮಂಜುನಾಥ್ ವಗ್ಗೆ, ವಿನೋದ್ ಇಮ್ಯಾನ್ಯುವಲ್, ಶ್ರೀಮತಿ ಸುವರ್ಣ ಭಾಲ್ಕೆ ಸೇರಿದಂತೆ ಇತರರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ವಾರ್ತಾ ಸಂಚಿಕೆ ಮತ್ತೆ ಮುಂದುವರಿಯಲಿದೆ. ತಪೋರತ್ನ ಬಾಲತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯರಿಂದ ಶ್ರಾವಣ ಮಾಸದ ಪ್ರಯುಕ್ತ ತಪೋ ಅನುಷ್ಠಾನ. ಆಗಸ್ಟ್ 13ರಿಂದ ಲಾತೂರು ಜಿಲ್ಲೆಯ ನಿಟ್ಟೂರಿನಲ್ಲಿ ಭಕ್ತರ ಪಾದಯಾತ್ರೆ ಆರಂಭ. ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನುಲಿಯ ಚಂದ್ರಯ್ಯನವರ 915ನೇ ಜಯಂತಿ ಆಚರಣೆ. ಕೊರಮ ಸಮಾಜದ ಬಾಂಧವರಿಂದ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯ ಮಹಾಪೂರ. ಭಕ್ತರ ಪಾಲಿನ ಕಲ್ಪವೃಕ್ಷ ಮಂತ್ರಾಲಯದ ಶ್ರೀ ರಾಘವೇಂದ್ರರ ಸಾನ್ನಿಧ್ಯದಲ್ಲಿ 351ನೇ ಆರಾಧನಾ ಮಹೋತ್ಸವ. ವಿಶೇಷ ಪೂಜೆ ಪುನಸ್ಕಾರ ಕೈಗೊಂಡ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ.
ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಈಗ ಮುಂದಿನ ಸುದ್ದಿ. ಜೇವರ್ಗಿ ರಸ್ತೆಯ ಕೇಸರ ಬೆಟ್ಟದ ತಪೋರತ್ನ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯರು ಶ್ರಾವಣ ಮಾಸದ ಪ್ರಯುಕ್ತ ತಪೋನುಷ್ಠಾನ ಕೈಗೊಂಡಿದ್ದು, ಆಗಸ್ಟ್ 13ರಿಂದ ಲಾತೂರು ಜಿಲ್ಲೆಯ ನಿಟ್ಟೂರಿನಿಂದ ಭಕ್ತರ ಪಾದಯಾತ್ರೆ ಆರಂಭಗೊಳ್ಳಲಿದೆ ಎಂದು ಸಾಂಬ ಸೇನೆಯ ಪ್ರಧಾನ ಕಾರ್ಯದರ್ಶಿ ದಶರಥ ದೇಸಾಯಿ ಅವರು ತಿಳಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಈ ಕುರಿತು ವಿವರ ನೀಡಲು ಕರೆದಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ದಶರಥ ದೇಸಾಯಿ ಅವರು ಮಾತನಾಡಿದರು. ಪ್ರಥಮ ಸಾಂಬ ಶಿವಾಚಾರ್ಯರ ಹುಟ್ಟೂರಾದ ನಿಟ್ಟೂರಿನಿಂದ ಆಗಸ್ಟ್ 13ರಂದು ಪಾದಯಾತ್ರೆ ಆರಂಭಗೊಂಡು ಆಗಸ್ಟ್ 14ರಂದು ಕೇಸರಿ ಬೆಟ್ಟವನ್ನು ಪಾದಯಾತ್ರೆ ತಲುಪಲಿದೆ ಎಂದು ಮಾಹಿತಿ ನೀಡಿದರು. ಪ್ರಥಮದಲ್ಲಿ ಶ್ರಾವಣ ಮಾಸದ ಹಾಗೂ ರಕ್ಷಾ ಬಂಧನದ ಮತ್ತು ಘರ್ ಘರ್ ತಿರಂಗ ಈ ಒಂದು ಸಂಕಲ್ಪದ ಶುಭಾಶಯಗಳನ್ನು ತಿಳಿಸ್ತಾ ಇವೆ ಸಾಂಬ ಸೇನೆ ವತಿಯಿಂದ. ಹಾಗೂ ವಿಶೇಷ ಸದ್ಭಕ್ತರಲ್ಲಿ ಸಾಂಬ ಸೇನೆಯ ಸಂಘಟನೆಯ ಪ್ರತಿ ಜನಸಾಮಾನ್ಯರಲ್ಲಿ ಹಾಗೂ ಸಾರ್ವಜನಿಕ ಬಂಧುಗಳಲ್ಲಿ ಸೂಚನೆ ಇದೆ. ದ್ವಿತೀಯ ಸಾಂಬ ಶಿವಾಚಾರ್ಯರ ಒಂದು ನೇತೃತ್ವದಲ್ಲಿ ದಿನಾಂಕ 9ನೇ ತಾರೀಕಿಂದ ಲಾತೂರು ಜಿಲ್ಲೆಯ ನಿಟ್ಟೂರು ನಗರದಿಂದ ಪಾದಯಾತ್ರೆ ಮುಖಾಂತರ 11 ಅಡಿ ಎತ್ತರದ ಸಾಂಬ ಶಿವಯೋಗಿ ಗುರುಗಳ ಮೂರ್ತಿಯ ಜೊತೆಗೆ, ಉತ್ಸವ ಮೂರ್ತಿಯ ಜೊತೆಗೆ ಪಾದಯಾತ್ರೆಯಲ್ಲಿ ಸಹಸ್ರಾರು ಜನ, ಸಾವಿರಾರು ಸಂಖ್ಯೆಯಲ್ಲಿ ಸದ್ಭಕ್ತರು ಅಲ್ಲಿಂದ ಲಾತೂರದಿಂದ ನಡ್ಕೊಂಡು ಸಾಂಬ ಸಲ್ಗಾರ್ ಅಲ್ಲಿ ವಸತಿ ಮಾಡಿ ಶನಿವಾರ ರಾತ್ರಿ ಇಲ್ಲಿ ಗುಲ್ಬರ್ಗಕ್ಕೆ ಬಂದು ಹಾಲ್ಟ್ ಆಗ್ತಾರೆ. ಭಾನುವಾರ ಬೆಳಿಗ್ಗೆ ಇದು ಪಾದಯಾತ್ರೆ, ರವಿವಾರದಿಂದ ಇಲ್ಲಿ ಗುಲ್ಬರ್ಗ ನಗರದಿಂದ, ಮಹಾನಗರದಿಂದ ಮೆರವಣಿಗೆ ಮುಖಾಂತರ ಮೇಳ ವಾದ್ಯಗಳ ಸಮೇತ ಹಲವಾರು ವೇಷಭೂಷಗಳು ಅಲಂಕಾರದ ಸಮೇತ ಭಜನೆ, ಸಂಗೀತ, ಗೀತೆ ಗಾಯನಗಳ ಜೊತೆ ಕಲಬುರಗಿ ನಗರದ ಮಹಾನಗರದ ಬೀದಿಗಳಿಂದ ಹಾಯ್ದು ಕೇಸರಿ ಬೆಟ್ಟ ಜವರ್ಗಿ ರಸ್ತೆಯಲ್ಲಿರ್ತಕ್ಕಂಥ ಹೆದ್ದಾರಿಯಲ್ಲಿರ್ತಕ್ಕಂಥ ಕೇಸರಿ ಬೆಟ್ಟಕ್ಕೆ ಪಾದಯಾತ್ರೆ ತಲುಪುತ್ತದೆ. ಇನ್ನು ಕೇಸರಿ ಬೆಟ್ಟದಲ್ಲಿ ಶ್ರಾವಣ ಮಾಸದ ಪ್ರಯುಕ್ತ ನಡೆಯಲಿರುವ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳ ಕುರಿತು ಶ್ರೀಮಠದ ಪ್ರತಿನಿಧಿಯೊಬ್ಬರು ಸಂಪೂರ್ಣ ವಿವರಗಳನ್ನು ನೀಡಿದರು. ಇವತ್ತಿನ ದಿವಸ ಈ ಶ್ರಾವಣ ಮಾಸದ ಪವಿತ್ರವಾಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಶ್ರೀ ಶಬರ ತಪೋರತ್ನ ಬಾಲ ತಪಸ್ವಿ ದ್ವಿತೀಯ ಸಾಂಬ ಶಿವಾಚಾರ್ಯರು ಶಿವಾಚಾರ್ಯರ ಒಂದು 28ನೇ ಶ್ರಾವಣ ಮಾಸದ ಚಾತುರ್ಮಾಸ ತಪೋನುಷ್ಠಾನ ಹಮ್ಮಿಕೊಳ್ಳಲಾಗಿದೆ. ಶ್ರಾವಣ ಮಾಸದ ಪ್ರತಿ ಸೋಮವಾರ ಸಂಡೆ ಇಷ್ಟಲಿಂಗ ರಾಜೋಪಚಾರ ಸಂಗೀತಯುಕ್ತ ಮಹಾಪೂಜೆ ನಡೀತದೆ ಒಂದು ಕೇಸರಿ ಬೆಟ್ಟದಲ್ಲಿ. ಈ ಸಮಾರಂಭದಲ್ಲಿ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಸಹಸ್ರ ಸಂಖ್ಯೆಯಲ್ಲಿ ಒಂದು ಭಕ್ತಾದಿಗಳು ಬರ್ತಾರೆ. ನಾಳೆ ಬಂದಿರತಕ್ಕಂಥ 13/8/2020ರಂದು ಮಹಾರಾಷ್ಟ್ರ ರಾಜ್ಯದ ಅಂದರೆ ಮೊದಲಿನ ಸ್ವಾಮಿಗಳಾಗಿರ್ತಕ್ಕಂಥ ಸಾಂಬ ಶಿವಾಚಾರ್ಯರ ಒಂದು ಹುಟ್ಟೂರಾಗಿರ್ತಕ್ಕಂಥ ನಿಟ್ಟೂರು ಗ್ರಾಮದಿಂದ ಲಾತೂರು ಜಿಲ್ಲೆ ನಿಟ್ಟೂರು ಗ್ರಾಮ ತಪೋನಿಧಿ ಸಾಂಬ ಶಿವೇಶ್ವರ ಒಂದು ಜನ್ಮಸ್ಥಳವಾದ ನಿಟ್ಟೂರಿನಿಂದ ಸಹಸ್ರಾರು ಭಕ್ತಾದಿಗಳು ಬೃಹತ್ ಪಾದಯಾತ್ರೆಯ ಮೂಲಕ ಜೇವರ್ಗಿ ರಸ್ತೆ ಇರತಕ್ಕಂಥ ಕೇಸರಿ ಬೆಟ್ಟದ ಶ್ರೀಮಠಕ್ಕೆ ಬಂದು ತಲುಪ್ತಾರೆ. ಪಾದಯಾತ್ರೆ ಮೂಲಕ ಬರ್ತಾರೆ. ರವಿವಾರ ಮುಂಜಾನೆ ಅಂದರೆ 14 ಬೆಳಗ್ಗೆ 14ನೇ ತಾರೀಕು ರವಿವಾರ ಬೆಳಗ್ಗೆ ಅಲ್ಲಿ ಪಾದಯಾತ್ರೆ ಮೂಲಕ ಬಂದು ಅವ್ರು ನೋಡ್ತಾರೆ. ಹಾಗೆ ನಮ್ಮ ಈ ಒಂದು ಶ್ರಾವಣ ಮಾಸದ ತಪೋನುಷ್ಠಾನದಲ್ಲಿ ವೀರಶೈವ ಪರಂಪರೆಯಲ್ಲಿ ಬಹಳ ಅತ್ಯುನ್ನತವಾಗಿರ್ತಕ್ಕಂಥ ಮಠಗಳು ನಾವೆಲ್ಲ ನೋಡ್ತೇವೆ. ಕರ್ನಾಟಕ ರಾಜ್ಯದಲ್ಲಿ, ಮಹಾರಾಷ್ಟ್ರದಲ್ಲಿ ಸಮೇತವಾಗಿರ್ತಕ್ಕಂಥ ಪಂಚಪೀಠದ ಒಂದು ವೀರಶೈವ ಧರ್ಮದ ಮಠಗಳನ್ನು ನಾವೆಲ್ಲ ನೋಡ್ಕೊಂಡು ಬರ್ತೇವೆ. ಆ ಮಠಗಳಲ್ಲಿ
ಧರ್ಮ ರಕ್ಷಣೆಗಾಗಿ ಮತ್ತು ಸಾಮಾಜಿಕ ಶೈಕ್ಷಣಿಕವಾಗಿ ಬೆಳೆಸ್ತಕ್ಕಂಥ ಎಲ್ಲ ಬಸವರಾಜ್ ಶೇರಿಕಾರ್, ರಾಜು ಭಾಮಿಕಟ್ಟಿ, ಲಕ್ಷ್ಮೀಕಾಂತ್ ಸ್ವಾದಿ ಸೇರಿದಂತೆ ಇತರರು ಈ ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು. ಕಲಬುರಗಿಯ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ನುಲಿಯ ಚಂದಯ್ಯನವರ 915ನೇ ಜಯಂತಿ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಆಚರಿಸಲಾಯಿತು. ಕಲಬುರಗಿಯ ಎಸ್ಎಂ ಪಂಡಿತ್ ರಂಗಮಂದಿರದಲ್ಲಿ ಶರಣ ನೂಲಿಯ ಚಂದಯ್ಯನವರ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಜಿಲ್ಲಾ ಕೋರಮ ಸಮಾಜದ ಅಧ್ಯಕ್ಷರಾದ ಶಿವಶಂಕರ್ ಜಾಧವ್, ಸುಭಾಷ್ ಭಜಂತ್ರಿ, ಸಾಯಿಬಣ್ಣ ಭಜಂತ್ರಿ, ರಮೇಶ್ ಜಾಧವ್, ಈರಣ್ಣ ಭಜಂತ್ರಿ ಹಾಗೂ ರಮೇಶ್ ಜಾಧವ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಚಾಲನೆ ನೀಡಿದರು. ಇದಕ್ಕೂ ಮುನ್ನ ಕಲಬುರಗಿಯ ಜಗತ್ ವೃತ್ತದಿಂದ ಎಸ್ಎಂ ಪಂಡಿತ್ ರಂಗಮಂದಿರದವರೆಗೆ ನುಲಿಯ ಚಂದಯ್ಯನವರ ಭಾವಚಿತ್ರದ ಭವ್ಯ ಮೆರವಣಿಗೆ ನಡೆಯಿತು. ಈ ವೇಳೆ ಜಿಲ್ಲಾ ಕೊರಮ ಸಮಾಜದ ವತಿಯಿಂದ ಡೊಳ್ಳು, ಹಲಿಗೆ ಸೇರಿದಂತೆ ಇನ್ನಿತರ ವಾದ್ಯ ಮೇಳಗಳ ಜೊತೆಗೆ ಸಮುದಾಯದ ಬಾಂಧವರ ಮೆರವಣಿಗೆಯಲ್ಲಿ ಹೆಜ್ಜೆ ಹಾಕಿದರು. ಇನ್ನು ಜಿಲ್ಲಾ ಕೊರಮ ಸಮಾಜದ ಮುಖಂಡರಾದ ಈರಣ್ಣ ಭಜಂತ್ರಿ ಅವರು ಮಾತನಾಡಿ 12ನೇ ಶತಮಾನದ ಶರಣರಾದ ನುಲಿಯ ಚಂದಯ್ಯನವರ ಜಯಂತಿ ಆಚರಣೆಗೆ ನಿರ್ಧರಿಸಿ ಕ್ರಮ ಕೈಗೊಂಡ ಮುಖ್ಯಮಂತ್ರಿಗಳನ್ನು ಅಭಿನಂದಿಸಿದರು. ಕೊರವ ಕೊರಚ ಕುಳವ ಸಂಪೂರ್ಣ ನಮ್ಮ ಸಮಾಜದ ವತಿಯಿಂದ ಸರ್ಕಾರಕ್ಕೆ ಈ ಜಯಂತಿಯನ್ನು ಸರ್ಕಾರದ ವತಿಯಿಂದ ಆಚರಣೆ ಮಾಡಬೇಕಂತ ಆದೇಶ ಹೊರಡಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಸರ್ ಮತ್ತು ಜನ ಸರ್ಕಾರಕ್ಕೆ ಮೊದಲನೇದಾಗಿ ಅಭಿನಂದನೆ, ಸಮಾಜದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಬಸವಣ್ಣನವರ ಸಮಕಾಲೀನವರಾಗಿರ್ತಕ್ಕಂಥ ನಮ್ಮ ಧರ್ಮಗುರುಗಳು ಶ್ರೀ ನುಲಿಯ ಚಂದಯ್ಯನವರ 915ನೇ ಜಯಂತಿಯನ್ನು ಸರ್ಕಾರದಿಂದ ಆಚರಣೆ ಮಾಡಬೇಕು. ಸರ್ಕಾರದ ಎಲ್ಲ ಕಚೇರಿಯಲ್ಲಿ ಸರ್ಕಾರದ ರಜಾರಹಿತವಾಗಿ ಆಚರಣೆ ಮಾಡಬೇಕು ಅಂತ ಘೋಷಣೆ ಮಾಡಿರ್ತಕ್ಕಂಥ ಸರ್ಕಾರ ಮತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಏನೀಗ ಸರ್ಕಾರ ನಮ್ಮ ಚಂದಯ್ಯನವ್ರನ್ನ ಗುರುತಿಸಿ
ಪ್ರತಿ ಜಿಲ್ಲೆ, ಪ್ರತಿ ತಾಲೂಕು, ಪ್ರತಿ ಗ್ರಾಮದಲ್ಲಿ ನಮ್ಮ ಸಮಾಜದವರು ಒಬ್ಬರು ಗುರುಗಳು ಇಂಥವರು ಬಸವಣ್ಣನವರ ಕಾಲದಲ್ಲಿ ಅನುಭವ ಮಂಟಪ ಕಟ್ಟಲಿಕ್ಕೆ ಅವರು ಕೂಡ ಒಬ್ಬರು ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿಯನ್ನು ಗುರುತಿಸಬೇಕು ಅಂತೇಳಿ ಆ ಶರಣರ ಪಟ್ಟಿಯಲ್ಲಿ ನಮ್ಮ ನುಲಿಯ ಚಂದಯ್ಯನವರ ಹೆಸರು ಸೇರಿಸಿದ್ದು ಭಾಳ ತುಂಬ ಖುಷಿ ತಂದಂಥ ವಿಷಯ ನಮ್ಮ ಸಮಾಜಕ್ಕೆ. ಅದೇ ರೀತಿಯಾಗಿ ಇನ್ನೂ ನಮ್ಮ ಸಮಾಜ ಭಾಳಷ್ಟು ಹಿಂದುಳಿದಿರ್ತಕ್ಕಂಥ ಸಮಾಜ. ನಮ್ಮ ಸಮಾಜಕ್ಕೆ ಈಗ ಒಂದು ಅಲೆಮಾರಿ ಕೋಶ ಅಂತ ನಮ್ಮ ಕೋಶದಲ್ಲಿ ನಮ್ಮನ್ನು ಸೇರಿಸಿದ್ದಾರೆ. ದಯವಿಟ್ಟು ಮುಂದಿನ ದಿನಮಾನಗಳಲ್ಲಿ ನಮ್ಮದೇ ಆದಂಥ ಒಂದು ನುಲಿಯ ಚಂದಯ್ಯನವ್ರದ್ದು ಒಂದು ನಿಗಮ ಮಂಡಳಿ ಮಾಡಬೇಕು ಅಂತ ಸರ್ಕಾರಕ್ಕೆ ಈ ಒಂದು ಮಾಧ್ಯಮದ ಮೂಲಕ ಆಗ್ರಹ ಮಾಡಿಕೊಳ್ತೀವಿ. ಅದರ ಜೊತೆಗೇ ಇವತ್ತು ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿನಲ್ಲಿ ಕರ್ನಾಟಕ ರಾಜ್ಯದ ತುಂಬ ನಮ್ಮ ಸಮಾಜದವರು ಮಾಡಿರ್ತಕ್ಕಂಥ ಆದೇಶ ಮಾಡಿರ್ತಕ್ಕಂಥ ಸರ್ಕಾರಕ್ಕೆ ಹೆಮ್ಮೆ ಪಟ್ಟು ಎಲ್ಲ ಕಡೆಯೂ ಜಯಂತಿಗಳನ್ನು ಮಾಡ್ತಾ ಇದ್ದಾರೆ. ಇದೇ ರೀತಿಯಾಗಿ ಮುಂದಿನ ಸಾರಿ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜದವರು ಕೂಡ ಒಗ್ಗಟ್ಟು ಏನಾಗಿದೆ ಅಂದರೆ. ಮತ್ತೊಬ್ಬ ಮುಖಂಡರಾದ ಸುನೀಲ್ ಮಾನ್ಪಡಿ ಅವರು ಮಾತನಾಡಿ, ಕೇವಲ ನುಲಿಯ ಚಂದಯ್ಯನವರ ಜಯಂತಿ ಆಚರಿಸುವುದರಿಂದ ಏನು ಪ್ರಯೋಜನ ಆಗುವುದಿಲ್ಲ. ಬದಲಿಗೆ ಕೊರಮ ಸಮಾಜದ ಜನರ ಹಿತದೃಷ್ಟಿಯಿಂದ ನುಲಿಯ ಚಂದಯ್ಯನವರ ಹೆಸರಿನಲ್ಲಿ ಅಭಿವೃದ್ಧಿ ನಿಗಮ ಸ್ಥಾಪನೆ ಮಾಡುವ ಮೂಲಕ ಈ ಸಮಾಜದ ಜನರನ್ನು ಶೈಕ್ಷಣಿಕವಾಗಿ ಹಾಗೂ ಔದ್ಯೋಗಿಕವಾಗಿ ಮೇಲೆತ್ತುವ ಕೆಲಸವನ್ನು ಸರ್ಕಾರ ಮಾಡಬೇಕೆಂದು ಮನವಿ ಮಾಡಿದರು. ಇವತ್ತು ಸರ್ಕಾರ ಏನಪ್ಪ ಅಂದ್ರೆ ನಮ್ಮ ತಳ ಸಮುದಾಯದ ನುಲಿ ಚಂದಯ್ಯನವರಿಗೆ ಇವತ್ತು ಜಯಂತಿ ಆಚರಣೆ ಮೂಲಕ ನಮಗೊಂದು ಗುರುತಿಸುವಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದೆ. ಅದಕ್ಕೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದೆ. ಇಷ್ಟು ಮಾಡೋದರಷ್ಟೇ ಸಾಲದು. ಸರ್ಕಾರ ಏನಪ್ಪ ಅಂತಂದರೆ ಈ ತಳ ಸಮುದಾಯದ ಜನರಿಗೆ ಶೈಕ್ಷಣಿಕ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಲಿಕ್ಕೆ ಅಭಿವೃದ್ಧಿ ಕೋಶ ಏನಿದೆ ಇವತ್ತು ಕೋಶದ ಬದಲಾಗಿ ನಿಗಮ ಮಾಡಬೇಕು. ಆ ಮೂಲಕ ಇವರಿಗೆ ಒಂದು ನಮ್ಮ ಎಲ್ಲ ತಳ ಸಮುದಾಯದ ಜನರಿಗೆ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಂದೆ ಬರಲಿಕ್ಕೆ ಅವರು ಸಹಕಾರ ಕೊಡಬೇಕು ಅಂತೇಳಿ ನಾವು ಈ ಮೂಲಕ ಮನವಿ ಮಾಡ್ಕೊಳ್ತೀವಿ. ಕೊರಮ ಸಮಾಜದ ರಮೇಶ್ ಜಾಧವ್ ಸಹ ಈ ಸಂದರ್ಭದಲ್ಲಿ ಮಾತನಾಡಿ ತಮ್ಮ ಸಂತಸ ವ್ಯಕ್ತಪಡಿಸಿದರು. ನಿನ್ನೆ ಜಯಂತ್ಯೋತ್ಸವವನ್ನು ಇಂದು ಕಲಬುರಗಿ ನಗರದಲ್ಲಿ ಬಹು ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ. ಈ ಒಂದು ಜಯಂತ್ಯೋತ್ಸವವನ್ನು ಈ ಮೊದಲು ನಮ್ಮ ಸಮಾಜ ಮಟ್ಟದಲ್ಲಿ ಆಚರಿಸಿದ್ದೆವು. ಆದರೆ ಈ ವರ್ಷ ಘನತೆವೆತ್ತ ನಮ್ಮ ಕರ್ನಾಟಕ ಸರ್ಕಾರ ಒಂದು ಆದೇಶ ಮಾಡಿದೆ. ಈ ವರ್ಷದಿಂದ ಪ್ರತಿ ವರ್ಷವೂ ಶ್ರೀ ಶರಣ ನೂಲಿ ಚಂದಯ್ಯನವರ ದಿನಾಚರಣೆಯನ್ನು ಘನತೆವೆತ್ತ ಸರ್ಕಾರದಿಂದಲೇ ಆಚರಣೆ ಮಾಡಬೇಕಂತ ಒಂದು ತೀರ್ಮಾನ ಆಗಿದೆ. ಇವತ್ತಿನ ಸಂದರ್ಭದಲ್ಲಿ ನಾನು ಕಲಬುರಗಿ ಜಿಲ್ಲಾ ಕೊರಮ ಸಮಾಜ ವತಿಯಿಂದ ಹೃತ್ಪೂರ್ವಕವಾದ ಈ ಒಂದು ತೀರ್ಮಾನಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ತೀರ್ಮಾನವನ್ನು ನಮ್ಮ ಕಲಬುರಗಿ ಸಮಾಜದ ಎಲ್ಲ ಬಂಧುಗಳ ವತಿಯಿಂದ ಹಾಗೂ ಎಲ್ಲ ಸಂಘಟನೆ ವತಿಯಿಂದ ಈ ಒಂದು ತೀರ್ಮಾನಕ್ಕೆ ನಾವೆಲ್ಲರೂ ಸ್ವಾಗತಿಸುತ್ತಾ ಈ ವರ್ಷದಿಂದಲೇ ನಾವು ಅದ್ದೂರಿ ದಿನಾಚರಣೆಯನ್ನು ಶರಣ ಶ್ರೀ ನೂಲಿ ಚಂದಯ್ಯನವರ ದಿನಾಚರಣೆಯನ್ನು ಅದ್ದೂರಿಯಾಗಿ ಕಲಬುರಗಿ ನಗರದಲ್ಲಿ ಪ್ರತಿ ವರ್ಷವನ್ನು ಆಚರಣೆ ಮಾಡಲು ತೀರ್ಮಾನ ಮಾಡಿ. ಮಂತ್ರಾಲಯದ ಶ್ರೀ ರಾಘವೇಂದ್ರ ರಾಯರ ಮಠದಲ್ಲಿ ಬುಧವಾರದಿಂದ 351ನೇ ಆರಾಧನಾ ಮಹೋತ್ಸವ ಆರಂಭಗೊಂಡಿದ್ದು, ಆರಾಧನೆಯಲ್ಲಿ ಅಸಂಖ್ಯಾತ ಭಕ್ತರು ಪಾಲ್ಗೊಂಡು ರಾಯರ ಅನುಗ್ರಹಕ್ಕಾಗಿ ಪ್ರಾರ್ಥನೆಯನ್ನ ಕೈಗೊಳ್ಳುತ್ತಿದ್ದಾರೆ. ಶ್ರಾವಣ ಮಾಸದ ಪವಿತ್ರ ಶುಭ ಸಂದರ್ಭದಲ್ಲಿ ರಾಯರ 351ನೇ ಆರಾಧನಾ ಮಹೋತ್ಸವ ಆಚರಿಸಲಾಗುತ್ತಿದ್ದು, ಮಂತ್ರಾಲಯದ ಶ್ರೀಮಠದ ಪೀಠಾಧಿಪತಿಗಳಾದ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರು ಶ್ರೀಮಠದಲ್ಲಿ ವಿಶೇಷ ಪೂಜೆ ಕೈಗೊಳ್ಳುವ ಮೂಲಕ ಭಕ್ತರಿಗಾಗಿ ಪ್ರಾರ್ಥನೆಯನ್ನ ಸಲ್ಲಿಸಿದರು.
ಕಾರ್ಯಕ್ರಮಗಳು ನಡೆಯಲಿದ್ದು ಕರ್ನಾಟಕ, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ ಸೇರಿದಂತೆ ದೇಶದ ವಿವಿಧ ಕಡೆಗಳಿಂದ ಸಾವಿರಾರು ಭಕ್ತರು ಆರಾಧನಾ ಮಹೋತ್ಸವಕ್ಕೆ ಧಾವಿಸುತ್ತಿದ್ದಾರೆ. ಈಗ ಹವಾಮಾನ. ಕಲಬುರಗಿಯಲ್ಲಿ ಗರಿಷ್ಠ 33 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 22 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಸ್ವಾತಂತ್ರ್ಯದ ಅಮೃತ ಮಹೋತ್ಸವ, ಕೇಂದ್ರ ಬಸ್ ನಿಲ್ದಾಣದಲ್ಲಿ ವಾರದ ಅವಧಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ. ಯಾವ ಪುರುಷಾರ್ಥಕ್ಕಾಗಿ ಹರ್ ಘರ್ ತಿರಂಗ ಉತ್ಸವ, ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಡಿಎಸ್ಎಸ್ ಮುಖಂಡ ಅರ್ಜುನ ಭದ್ರೆ ವಾಗ್ದಾಳಿ. ರಾಜೀವ್ ಗಾಂಧಿ ಕಾಲೇಜ್ ಆಫ್ ಫಾರ್ಮಸಿ ವತಿಯಿಂದ 500 ತ್ರಿವರ್ಣ ಧ್ವಜ ವಿತರಣೆ. ರಾಮಮಂದಿರ, ಬಾಲಾಜಿನಗರ ಸೇರಿದಂತೆ ವಿವಿಧೆಡೆ ವಿದ್ಯಾರ್ಥಿಗಳಿಂದ ದೇಶಭಕ್ತಿಯ ಜಾಗೃತಿಗಾಗಿ ಪಾದಯಾತ್ರೆ. ಇಲ್ಲಿಗೆ ಇನ್ ಗುಲ್ಬರ್ಗ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.